ಇತ್ತ ಚಿಕ್ಕೋಡಿ ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ಕೃಷ್ಣಾ ನದಿಗೆ 1 ಲಕ್ಷ ಕ್ಯೂಸೆಕ್ ಒಳಹರಿವು ಹರಿದು ಬಂದಿರುವಂಥದ್ದು. ಚಿಕ್ಕೋಡಿ ಭಾಗದ 11 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಚಿಕ್ಕೋಡಿಯ 5 ಹಾಗೆ ನಿಪ್ಪಾಣಿಯ 4 ಸೇತುವೆಗಳು ಜಲಾವೃತಗೊಂಡಿರುವಂಥದ್ದು. ಇನ್ನು ಹುಕ್ಕೇರಿಯ 2 ಸೇತುವೆಗಳು ಸಂಚಾರಕ್ಕೆ ಕೂಡ ಅಡ್ಡಿಯಾಗಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಈಗ ಸಂಚಾರ ಬಂದ್ ಆಗಿದೆ. ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಈಗ ಸಂಚಾರ ಬಂದ್ ಆಗಿರುವಂಥದ್ದು. ಪರ್ಯಾಯ ಮಾರ್ಗಗಳ ಮೂಲಕ ಅಲ್ಲಿನ ಜನರು ಸಂಚರಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದೊದಗಿದೆ. ಇನ್ನು ದೂದಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿಗಳಲ್ಲೂ ಕೂಡ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇನ್ನು ಒಡಲು ಬಿಟ್ಟು ಹರಿತಾ ಇರುವ ನದಿಗಳು ಅಕ್ಕಪಕ್ಕವಿರುವ ಹೊಲಕ್ಕೆ ಇತ್ತ ನದಿ ನೀರು ನುಗ್ಗಿದ್ದು ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂಥದ್ದು. ಇತ್ತ ಸೇತುವೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಒಂದು ಕಡೆ ಮಳೆಯ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ನದಿಯಲ್ಲೂ ಕೂಡ ಕೃಷ್ಣಾ ನದಿಯಲ್ಲಿನ ಒಳಹರಿವಿನ ಪ್ರಮಾಣ ಕೂಡ ಏರಿಕೆಯಾಗಿದ್ದು, ಇನ್ನು ಇರುವಂತಹ ಎಲ್ಲ ಸೇತುವೆಗಳು ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ಅಂದರೆ ಜಲಾವೃತ ಆಗಿರೋದ್ರಿಂದ ಅಲ್ಲಿನ ಜನರು ಈಗ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಜಿಲ್ಲಾಡಳಿತ ಈಗ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ, ಅಲ್ಲಿನ ಜನರಿಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಯಾವ ರೀತಿ ಕಲ್ಪಿಸಿಕೊಟ್ಟಿದೆ ಅಂತ? ಏನು ಮಧುಬಾಲ, ಏನಂತಂದ್ರೆ ಇದು ಏನು ಮಹಾರಾಷ್ಟ್ರ ಮತ್ತು ಬೆಳಗಾವಿ ಜಿಲ್ಲೆಯ ಗಡಿಭಾಗ ಅಂಟಿಕೊಂಡಿರುವಂತಹ ಚಿಕ್ಕೋಡಿ ಭಾಗಗಳಲ್ಲಿ ಹಿರಣ್ಯಕೇಶಿ, ದೂದಗಂಗಾ, ವೇದಗಂಗಾ ಮೇಲೆ ಕೃಷ್ಣ ಏನು ಉಕ್ಕಿ ಹರಿತಾ ಇರೋದ್ರಿಂದ ಒಂದು ಸುಮಾರು ಚಿಕ್ಕೋಡಿ ಭಾಗಗಳಲ್ಲಿ 11ರಿಂದ 12 ಸೇತುವೆಗಳು ಮುಳುಗಡೆ ಆಗಿರುವಂತದ್ದು. ಅದರಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ಒಂದು ಸುಮಾರು 5, ಆಮೇಲೆ ನಿಪ್ಪಾಣಿ ತಾಲೂಕಿನಲ್ಲಿ 4, ಹುಕ್ಕೇರಿಯಲ್ಲಿ ಒಂದು 2, ಇವೆಲ್ಲ ಸೇತುವೆಗಳಿಗೆ ಪರ್ಯಾಯ ಮಾರ್ಗ ಇದೆ. ಅದೇ ರೀತಿಯಾಗಿ ಈ ಒಂದು ಎಲ್ಲ ಸೇತುವೆಗಳ 2 ಬದಿಯಲ್ಲಿ ಪೊಲೀಸರು ಹಾಗೂ ತಾಲೂಕು ಆಡಳಿತಗಳಿಂದ ಅದಕ್ಕೆ ಬ್ಯಾರಿಕೇಡ್ ಅಳವಡಿಸಿ ಅಲ್ಲಿ ಜನರಿಗೆ ನೀರಕ್ಕೆ ಮೀನು ಹಿಡಿಯಲು, ಬಟ್ಟೆ ತೊಳೆಯಲು, ವಾಹನ ತೊಳೆಯಲು ಹೋಗಬಾರ್ದಂದ್ರೂ ಕೂಡ ಜನರು ಈ ಒಂದು ಹರಸಾಹಸಕ್ಕೆ ಕೂಡ ಕೈ ಹಾಕ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಇನ್ನಷ್ಟು ಹೆಚ್ಚಿನ ಕ್ರಮವನ್ನು ವಹಿಸಬೇಕಾಗಿದೆ. ಮತ್ತೆ ಇದು ಏನು ಮಹಾರಾಷ್ಟ್ರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಈ ಎಲ್ಲಾ ಸೇತುವೆಗಳು ಆಮೇಲೆ ಈ ಎಲ್ಲ ಭಾಗದ ನದಿಗಳು ತುಂಬಿ ಹರಿಯುತ್ತಿದ್ರಿಂದ ಈ ಎಲ್ಲಾ ನೀರು ಉಕ್ಕಿ ಅಕ್ಕಪಕ್ಕದಲ್ಲಿ ಇರುವಂತಹ ಹೊಲ ಗದ್ದೆಗಳು ಕೂಡ ಹೊಕ್ಕಿರುವಂತದ್ದು. ಅದೇ ರೀತಿಯಾಗಿ ಈ ಎಲ್ಲ ಭಾಗಗಳಿಗೆ ಇನ್ನಷ್ಟು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಂತ ಸಾರ್ವಜನಿಕರು ಕೂಡ ಬೇಡಿಕೆ ಆಗಿರುವಂತದ್ದು. ಮಧುಬಾಲ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.